ನಾವು ಎಷ್ಟೇ ಕಷ್ಟಪಟ್ಟು ಪೂಜೆ ಮಾಡಿದರೂ ನಮ್ಮ ಪೂಜೆಗಳೇಕೆ ಫಲ ಕೊಡುತ್ತಿಲ್ಲ? ಹಾಗಾದರೆ ತಪ್ಪದೆ ಕೇಳಿ ಇದನ್ನು. ಕೆಲವೊಮ್ಮೆ ನಾವು ಎಷ್ಟೇ ನಿಯತ್ತಿನಿಂದ ಇದ್ದರೂ, ಯಾರಿಗೂ ಮೋಸ ಮಾಡದೇ ಇದ್ದರೂ, ಪ್ರತಿದಿನವೂ ತಪ್ಪದೆ ಪೂಜೆ ಮಾಡುತ್ತಿದ್ದರು, ಎಷ್ಟೇ ಹೋಮ ವ್ರತ ಮಾಡಿದರೂ ಸಮಸ್ಯೆ ಪರಿಹಾರ ಆಗುತ್ತಿಲ್ಲ ಯಾಕೆ? ದಿನೇ ದಿನೇ ಜಾಸ್ತಿ ಆಗುತ್ತಿವೆ ಸಮಸ್ಯೆಗಳು. ನಾವು ಏನು ದ್ರೋಹ ಮಾಡಿದ್ದೀವಿ? ಇಂಥ ಪ್ರಶ್ನೆ ತುಂಬ ಬರುತ್ತವೆ ನಿಮ್ಮ ಮನಸ್ಸಿಗೆ. ನೀವು ಕೂಡ ಅಂದುಕೊಂಡಿರುತ್ತೀರಾ? ಸರಿಯಾದ ಗುರುಗಳು ಇಲ್ಲದೆ ಇರೋದು, ಗುರುಗಳಿದ್ದರೂ ಅವರಿಂದ ತಿಳಿದುಕೊಳ್ಳದೆ ಇರೋದು. ಎರಡನೆಯದು, ಮನೆಯಲ್ಲಿ ಸರಿಯಾಗಿ ಅನುಷ್ಠಾನ ಇಲ್ಲದಿದ್ದರೆ, ದೇವರ ವಿಗ್ರಹಗಳು ಸರಿಯಾದ ಆಕಾರವಿಲ್ಲದಿದ್ದರೆ, ದೇವರ ವಿಗ್ರಹಗಳಲ್ಲಿ ಕಳೆ ಇಲ್ಲದೇ ಇದ್ದರೆ, ದೇವರಿಗೆ ಸರಿಯಾಗಿ ನೈವೇದ್ಯ ಮಾಡದೇ ಇದ್ದರೆ, ಅತಿ ಎತ್ತರದ ದೇವರ ವಿಗ್ರಹಗಳನ್ನು ಪೂಜಿಸುತ್ತಿದ್ದರೆ, ರಜಸ್ವಲಿಯಾದಾಗ ಸರಿಯಾಗಿ ನಿಯಮ ಪಾಲಿಸದಿದ್ದರೆ, ಸರಿಯಾಗಿ ಮಂತ್ರೋಚ್ಚಾರಣೆ ಇಲ್ಲದಿದ್ದರೆ, ಮನೆ ದೇವರನ್ನು ಬಿಟ್ಟು ಬೇರೆ ಎಲ್ಲ ದೇವರನ್ನು ಪೂಜಿಸುತ್ತಿದ್ದರೆ, ಸರಿಯಾಗಿ ತಿಳಿಯದವರಿಂದ ಪೂಜೆ ಹೋಮ ಮಾಡಿಸುತ್ತಿದ್ದರೆ, ದೇವರ ವಿಗ್ರಹವನ್ನು ಮಾರಿದ್ದರೆ, ಸರಿಯಾಗಿ ಕ್ರಮವಿಲ್ಲದೆ ಬೇರೆಯವರಿಗೆ ಕೊಟ್ಟಿದ್ದರೆ, ಮನೆಗೆ ಬರುವ ಸುಮಂಗಲಿಯರಿಗೆ ಅರಿಶಿಣ ಕುಂಕುಮ ಕೊಡದೆ ಕಳಿಸುತ್ತಿದ್ದರೆ, ಮನೆಯಲ್ಲಿ ಸಂಧ್ಯಾ ವಂದನೆ ಮಾಡದೇ ಇದ್ದರೆ, ಹೆಂಗಸರು ತುಳಸಿ ಪೂಜೆ ಮಾಡುತ್ತಿಲ್ಲ ಎಂದಾದರೆ, ಸಾಲಿಗ್ರಾಮವನ್ನು ಪೂಜಿಸದೆ ಬೇರೆಯವರಿಗೆ ಕೊಟ್ಟಿದ್ದರೆ, ಸಾಲಿಗ್ರಾಮಕ್ಕೆ ನೈವೇದ್ಯ ಪೂಜೆ ಮಾಡದಿದ್ದರೆ, ಹಿರಿಯರ ಕಾರ್ಯ ಸರಿಯಾಗಿ ಮಾಡದೇ ಇದ್ದರೆ, ಹೀಗೆ ಇಂಥ ತಪ್ಪುಗಳು ನಡೆಯುತ್ತಿದ್ದರೆ, ಎಷ್ಟೇ ಪೂಜೆ ಹೋಮ ಮಾಡುತ್ತಿದ್ದರೂ ಏನು ಫಲ ಬರುವುದಿಲ್ಲ. ನಿಮ್ಮ ಸಮಸ್ಯೆಗಳು ದಿನೇ ದಿನೇ ಜಾಸ್ತಿಯಾಗುತ್ತದೆ. ಆರೋಗ್ಯ, ಹಣಕಾಸು, ವ್ಯಾಪಾರ, ವ್ಯವಹಾರ, ದಾಂಪತ್ಯ, ವಿದ್ಯಾಭ್ಯಾಸ, ಇಂಥ ತುಂಬ ಸಮಸ್ಯೆ ಎದುರಿಸುತ್ತೀರಿ. ಸರಿಯಾಗಿ ತಿಳಿದು ಕ್ರಮವರಿತು ಪೂಜೆಗಳನ್ನು ನಿಯಮದಿಂದ ಮಾಡಿ, ಆಗ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಇಂಥದ್ದೇ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.